ಈ ವರ್ಷ ನಮ್ಮ ಈ ಒಂದು ಬೆಳಗಾಮಿನ ಸ್ವತಂತ್ರ ಅಧಿವೇಶನ ಭಾಳ ಶಿಸ್ತುಬದ್ಧವಾಗಿ ಒಂದು ಸೌಹಾರ್ದತೆಯಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರ ಉದ್ದೇಶ ಕೂಡ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಗೆಲ್ಲುವಂಥ ಸಮಸ್ಯೆ ಏನಂತ ಅರ್ಥ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ನಾವು ಶಾಶ್ವತವಾದ ಅಭಿವೃದ್ಧಿಯ ಮತ್ತು ಜನರಿಗೆ ಪ್ರಯೋಜನ ಆಗುವ ಯೋಜನೆ ರೂಪಿಸಬೇಕಂತ ಹೇಳಿ ಇವತ್ತು ಆಡಳಿತ ಪಕ್ಷ ಇಚ್ಛೆಯೂ ಕೂಡ ಇದೆ ಮತ್ತು ಪ್ರತಿಪಕ್ಷ ಬೇಡಿಕೆ ಕೂಡ ಇವತ್ತಿದೆ. ಅದರ ಪ್ರಾರಂಭದಲ್ಲಿ ಚರ್ಚೆ ಇವತ್ತು ನಡೀತಾ ಇದೆ. ಇನ್ನೂ ಕೂಡ ಭಾಳಷ್ಟು ದಿನ ಚರ್ಚೆ ನಡೀಲಿಕ್ಕಿದೆ. ನನಗೆ ವಿಶ್ವಾಸ ಇದೆ ಒಂದು ಅತ್ಯುತ್ತಮವಾದ ಒಂದು ಸರ್ವರ್ಗ ಮೆಚ್ಚುವಂಥ ಮತ್ತು ಎಲ್ಲರ ವಿಶ್ವಾಸ ಗಳಿಸುವಂಥ ಅಧಿವೇಶನಕ್ಕೆ ಪರಿವರ್ತನೆ ಆಗ್ತದೆ. ಇವತ್ತಿನ ನಮ್ಮ ಪ್ರಶ್ನೋತ್ತರದ ನಂತರ ಅದರ ಜೊತೆಯಲ್ಲಿ ನಮ್ಮ ಈ ಉತ್ತರ ಕನ್ನಡ ಬಗ್ಗೆ ಇವತ್ತು ಚರ್ಚೆ ನಡೀತದೆ. ನಿನ್ನೆ ಭಾಳಷ್ಟು ನಾಯಕರು ಮಾತಾಡಿದ್ದಾರೆ, ಇವತ್ತು ಕೂಡ ನಾಯಕರುಗಳು ಮಾತಾಡ್ತಾರೆ. ಈ ಭಾಗದ ಸಮಸ್ಯೆಗಳ ಚರ್ಚೆ ಆಗಬೇಕು ಮತ್ತು ಇಲ್ಲಿನ ಶಾಸಕರಿಗೆ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಯಾರೆಲ್ಲ ಮಾತಾಡೋಕ್ಕೆ ಅವಕಾಶ ಕೇಳ್ತಾರೆ ಅವ್ರಿಗೆ ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ. ಯಾರು ಮಾತಾಡಬೇಕಂತೇಳಿ ತೀರ್ಮಾನ ಮಾಡೋದು ಅಲ್ಲಿಂದ ನಮಗೆ ಒಂದು ಚೀಫ್ ಮುಖಾಂತರ ಆ ಪಾರ್ಟಿಯಿಂದ ನಮಗೆ ಬರ್ತದೆ, ಏನು ಇಂಥವ್ರು ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಯಾರು ಇದ್ದಾರೆ ನೋಡಿ ನಾವು ಅವಕಾಶ ಮಾಡಿ ಕೊಡ್ತೇವೆ. ಕೆಲವೊಮ್ಮೆ ನಮ್ಮ ಒಬ್ಬರನ್ನು ಉತ್ತರ ಕನ್ನಡದ ನಾಯಕರನ್ನು ಕರಿಬೇಕಂತ ಹೇಳಿದ್ರು ಕೂಡ ಅಲ್ಲಿ ಅವ್ರು ಸೀಟಲ್ಲಿ ಇರುವುದಿಲ್ಲ. ಆಗ ಈ ಕಡೆಯಿಂದ ಯಾರು ಮಾತಾಡಲಿಕ್ಕೆ ತಯಾರಿದ್ದಾರೆ ಅವ್ರಿಗೆ ನಾವು ಕೊಡಬೇಕು. ಅದು ಇನ್ನೊಬ್ಬ ನಾನು ಇವತ್ತು ನಾಳೆ ಮಾತಾಡ್ತಂತ ಹೇಳ್ತಾರೆ. ಅದ ಕಾರಣ ಮತ್ತು ಈ ಸದನ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಸಂಬಂಧ ಶಾಸಕರ ಸದನಗಳು. ಸೊ ಎಲ್ಲ ಶಾಸಕರು ಕೂಡ ಉತ್ತರ ಕನ್ನಡದ ಬಗ್ಗೆ ಇಂಥ ಬಗ್ಗೆ ಎಲ್ಲ ಕೂಡ ಮಾತಾಡ್ತಾರೆ. ಹೌದು, ಇಲ್ಲ ನೋಡಿ, ನಮ್ಮ ಸದನದ ಮೊದಲ ಆದ್ಯತೆ ಬಿಲ್ಲನ್ನು ಪಾಸ್ ಮಾಡಿಸೋದು. ಮೊದಲ ಆದ್ಯತೆ ಶಾಸನ ರಚನೆ. ಯಾಕೆ ಪ್ರತಿಯೊಂದು ಶಾಸನವೂ ಕೂಡ ಅದಲ್ಲಿ ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಅದೊಂದು ಇಫೆಕ್ಟ್ ಸೊಸೈಟಿಗೆ ಬಂದು ಪರೋಕ್ಷವಾಗಿ ಜನರಿಗೆ ಪ್ರಯೋಜನ ಆಗಲಿಕ್ಕೆ, ಜನರ ಬಗೆಹರಿಸಲಿಕ್ಕೆ ಮಾಡೋದು ಬಿಲ್ ಆಗಿರ್ತದೆ. ಆದಾಗ ನಿನ್ನೆ 12 ಬಿಲ್ಗಳು ನಾವು ಇವತ್ತು ಮಂಡನೆ ಮಾಡಿದ್ದೇವೆ. ಮುಂದಿನ ದಿನದ ನಾವು ಚರ್ಚೆಗೆ ತೆಕ್ಕೊಂಡು ಚರ್ಚಿಸಿ ಅದನ್ನು ನಾವು ಇವತ್ತು ಅನುಮೋದನೆ ಕೊಡುವಂಥದ್ದು. ಈ ವರ್ಷ ನಮ್ಮ ಈ ಒಂದು ಬೆಳಗಾಮಿನ ಸ್ವತಂತ್ರ ಅಧಿವೇಶನ ಭಾಳ ಶಿಸ್ತುಬದ್ಧವಾಗಿ ಒಂದು ಸೌಹಾರ್ದತೆಯಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರ ಉದ್ದೇಶ ಕೂಡ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಗೆಲ್ಲುವಂಥ ಸಮಸ್ಯೆ ಏನಂತ ಅರ್ಥ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ನಾವು ಶಾಶ್ವತವಾದ ಅಭಿವೃದ್ಧಿಯ ಮತ್ತು ಜನರಿಗೆ ಪ್ರಯೋಜನ ಆಗುವ ಯೋಜನೆ ರೂಪಿಸಬೇಕಂತ ಹೇಳಿ ಇವತ್ತು ಆಡಳಿತ ಪಕ್ಷ ಇಚ್ಛೆಯೂ ಕೂಡ ಇದೆ ಮತ್ತು ಪ್ರತಿಪಕ್ಷ ಬೇಡಿಕೆ ಕೂಡ ಇವತ್ತಿದೆ. ಅದರ ಪ್ರಾರಂಭದಲ್ಲಿ ಚರ್ಚೆ ಇವತ್ತು ನಡೀತಾ ಇದೆ. ಇನ್ನೂ ಕೂಡ ಭಾಳಷ್ಟು ದಿನ ಚರ್ಚೆ ನಡೀಲಿಕ್ಕಿದೆ. ನನಗೆ ವಿಶ್ವಾಸ ಇದೆ ಒಂದು ಅತ್ಯುತ್ತಮವಾದ ಒಂದು ಸರ್ವರ್ಗ ಮೆಚ್ಚುವಂಥ ಮತ್ತು ಎಲ್ಲರ ವಿಶ್ವಾಸ ಗಳಿಸುವಂಥ ಅಧಿವೇಶನಕ್ಕೆ ಪರಿವರ್ತನೆ ಆಗ್ತದೆ. ಇವತ್ತಿನ ನಮ್ಮ ಪ್ರಶ್ನೋತ್ತರದ ನಂತರ ಅದರ ಜೊತೆಯಲ್ಲಿ ನಮ್ಮ ಈ ಉತ್ತರ ಕನ್ನಡದ ಬಗ್ಗೆ ಇವತ್ತು ಚರ್ಚೆ ನಡೀತದೆ. ನಿನ್ನೆ ಭಾಳಷ್ಟು ನಾಯಕರು ಮಾತಾಡಿದ್ದಾರೆ, ಇವತ್ತು ಕೂಡ ನಾಯಕರುಗಳು ಮಾತಾಡ್ತಾರೆ. ಈ ಭಾಗದ ಸಮಸ್ಯೆಗಳ ಚರ್ಚೆ ಆಗಬೇಕು ಮತ್ತು ಇಲ್ಲಿನ ಶಾಸಕರಿಗೆ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಯಾರೆಲ್ಲ ಮಾತಾಡೋಕ್ಕೆ ಅವಕಾಶ ಕೇಳ್ತಾರೆ ಅವ್ರಿಗೆ ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ. ಯಾರು ಮಾತಾಡಬೇಕಂತೇಳಿ ತೀರ್ಮಾನ ಮಾಡೋದು ಅಲ್ಲಿಂದ ನಮಗೆ ಒಂದು ಚೀಫ್ ಮುಖಾಂತರ ಆ ಪಾರ್ಟಿಯಿಂದ ನಮಗೆ ಬರ್ತದೆ, ಏನು ಇಂಥವ್ರು ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಯಾರು ಇದ್ದಾರೆ ನೋಡಿ ನಾವು ಅವಕಾಶ ಮಾಡಿ ಕೊಡ್ತೇವೆ. ಕೆಲವೊಮ್ಮೆ ನಮ್ಮ ಒಬ್ಬರನ್ನು ಉತ್ತರ ಕನ್ನಡದ ನಾಯಕರನ್ನು ಕರಿಬೇಕಂತ ಹೇಳಿದ್ರು ಕೂಡ ಅಲ್ಲಿ ಅವ್ರು ಸೀಟಲ್ಲಿ ಇರುವುದಿಲ್ಲ. ಆಗ ಈ ಕಡೆಯಿಂದ ಯಾರು ಮಾತಾಡಲಿಕ್ಕೆ ತಯಾರಿದ್ದಾರೆ ಅವ್ರಿಗೆ ನಾವು ಕೊಡಬೇಕು. ಅದು ಇನ್ನೊಬ್ಬ ನಾನು ಇವತ್ತು ನಾಳೆ ಮಾತಾಡ್ತಂತ ಹೇಳ್ತಾರೆ. ಅದ ಕಾರಣ ಮತ್ತು ಈ ಸದನ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಸಂಬಂಧ ಶಾಸಕರ ಸದನಗಳು. ಸೊ ಎಲ್ಲ ಶಾಸಕರು ಕೂಡ ಉತ್ತರ ಕನ್ನಡದ ಬಗ್ಗೆ ಇಂಥ ಬಗ್ಗೆ ಎಲ್ಲ ಕೂಡ ಮಾತಾಡ್ತಾರೆ. ಹೌದು, ಇಲ್ಲ ನೋಡಿ, ನಮ್ಮ ಸದನದ ಮೊದಲ ಆದ್ಯತೆ ಬಿಲ್ಲನ್ನು ಪಾಸ್ ಮಾಡಿಸೋದು. ಮೊದಲ ಆದ್ಯತೆ ಶಾಸನ ರಚನೆ. ಯಾಕೆ ಪ್ರತಿಯೊಂದು ಶಾಸನವೂ ಕೂಡ ಅದಲ್ಲಿ ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಅದೊಂದು ಇಫೆಕ್ಟ್ ಸೊಸೈಟಿಗೆ ಬಂದು ಪರೋಕ್ಷವಾಗಿ ಜನರಿಗೆ ಪ್ರಯೋಜನ ಆಗಲಿಕ್ಕೆ, ಜನರ ಬಗೆಹರಿಸಲಿಕ್ಕೆ ಮಾಡೋದು ಬಿಲ್ ಆಗಿರ್ತದೆ. ಆದಾಗ ನಿನ್ನೆ 12 ಬಿಲ್ಗಳು ನಾವು ಇವತ್ತು ಮಂಡನೆ ಮಾಡಿದ್ದೇವೆ. ಮುಂದಿನ ದಿನದ ನಾವು ಚರ್ಚೆಗೆ ತೆಕ್ಕೊಂಡು ಚರ್ಚಿಸಿ ಅದನ್ನು ನಾವು ಇವತ್ತು ಅನುಮೋದನೆ ಕೊಡುವಂಥದ್ದು. ಈ ವರ್ಷ ನಮ್ಮ ಈ ಒಂದು ಬೆಳಗಾಮಿನ ಸ್ವತಂತ್ರ ಅಧಿವೇಶನ ಭಾಳ ಶಿಸ್ತುಬದ್ಧವಾಗಿ ಒಂದು ಸೌಹಾರ್ದತೆಯಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರ ಉದ್ದೇಶ ಕೂಡ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಗೆಲ್ಲುವಂಥ ಸಮಸ್ಯೆ ಏನಂತ ಅರ್ಥ ಮಾಡಿಕೊಳ್ಬೇಕು ಮತ್ತು ಅದಕ್ಕೆ ನಾವು ಶಾಶ್ವತವಾದ ಅಭಿವೃದ್ಧಿಯ ಮತ್ತು ಜನರಿಗೆ ಪ್ರಯೋಜನ ಆಗುವ ಯೋಜನೆ ರೂಪಿಸಬೇಕಂತ ಹೇಳಿ
ಇವತ್ತು ಆಡಳಿತ ಪಕ್ಷ ಇಚ್ಛೆಯೂ ಕೂಡ ಇದೆ ಮತ್ತು ಪ್ರತಿಪಕ್ಷ ಬೇಡಿಕೆ ಕೂಡ ಇವತ್ತಿದೆ. ಅದರ ಪ್ರಾರಂಭದಲ್ಲಿ ಚರ್ಚೆ ಇವತ್ತು ನಡೀತಾ ಇದೆ. ಇನ್ನೂ ಕೂಡ ಭಾಳಷ್ಟು ದಿನ ಚರ್ಚೆ ನಡೀಲಿಕ್ಕಿದೆ. ನನಗೆ ವಿಶ್ವಾಸ ಇದೆ ಒಂದು ಅತ್ಯುತ್ತಮವಾದ ಒಂದು ಸರ್ವರ್ಗ ಮೆಚ್ಚುವಂಥ ಮತ್ತು ಎಲ್ಲರ ವಿಶ್ವಾಸ ಗಳಿಸುವಂಥ ಅಧಿವೇಶನಕ್ಕೆ ಪರಿವರ್ತನೆ ಆಗ್ತದೆ. ಇವತ್ತಿನ ನಮ್ಮ ಪ್ರಶ್ನೋತ್ತರ ಆದ ನಂತರ ಅದರ ಜೊತೆಯಲ್ಲಿ ನಮ್ಮ ಈ ಉತ್ತರ ಕನ್ನಡದ ಬಗ್ಗೆ ಇವತ್ತು ಚರ್ಚೆ ನಡೀತದೆ. ನಿನ್ನೆ ಭಾಳಷ್ಟು ನಾಯಕರು ಮಾತಾಡಿದ್ದಾರೆ, ಇವತ್ತು ಕೂಡ ನಾಯಕರುಗಳು ಮಾತಾಡ್ತಾರೆ. ಈ ಭಾಗದ ಸಮಸ್ಯೆಗಳ ಚರ್ಚೆ ಆಗಬೇಕು ಮತ್ತು ಇಲ್ಲಿನ ಶಾಸಕರಿಗೆ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಯಾರೆಲ್ಲ ಮಾತಾಡೋಕ್ಕೆ ಅವಕಾಶ ಕೇಳ್ತಾರೆ ಅವ್ರಿಗೆ ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ. ಯಾರು ಮಾತಾಡಬೇಕಂತೇಳಿ ತೀರ್ಮಾನ ಮಾಡೋದು ಅಲ್ಲಿಂದ ನಮಗೆ ಒಂದು ಚೀಫ್ ಮುಖಾಂತರ ಆ ಪಾರ್ಟಿಯಿಂದ ನಮಗೆ ಬರ್ತದೆ, ಏನು ಇಂಥವ್ರು ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಯಾರು ಇದ್ದಾರೆ ನೋಡಿ ನಾವು ಅವಕಾಶ ಮಾಡಿ ಕೊಡ್ತೇವೆ. ಕೆಲವೊಮ್ಮೆ ನಮ್ಮ ಒಬ್ಬರನ್ನು ಉತ್ತರ ಕನ್ನಡದ ನಾಯಕರನ್ನು ಕರಿಬೇಕಂತ ಹೇಳಿದ್ರು ಕೂಡ ಅಲ್ಲಿ ಅವ್ರು ಸೀಟಲ್ಲಿ ಇರುವುದಿಲ್ಲ. ಹಾಕೊಂಡು ಈ ಕಡೆಯಿಂದ ಯಾರು ಮಾತಾಡಲಿಕ್ಕೆ ತಯಾರಿದ್ದಾರೆ ಅವ್ರಿಗೆ ನಾವು ಕೊಡಬೇಕು. ಅದು ಇನ್ನೊಬ್ಬ ನಾನು ಇವತ್ತು ನಾಳೆ ಮಾತಾಡ್ತಂತ ಹೇಳ್ತಾರೆ. ಆದ ಕಾರಣ ಮತ್ತು ಈ ಸದನ ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಸಂಬಂಧ ಶಾಸಕರ ಸದನಗಳು. ಸೊ ಎಲ್ಲ ಶಾಸಕರು ಕೂಡ ಉತ್ತರ ಕನ್ನಡದ ಬಗ್ಗೆ ಇಂಥ ಬಗ್ಗೆ ಎಲ್ಲ ಕುರಿತು ಮಾತಾಡ್ತಾರೆ. ಹೌದು, ಇಲ್ಲ ನೋಡಿ, ನಮ್ಮ ಸದನದ ಮೊದಲ ಆದ್ಯತೆ ಬಿಲ್ಲನ್ನು ಪಾಸ್ ಮಾಡಿಸೋದು. ಮೊದಲ ಆದ್ಯತೆ ಶಾಸನ ರಚನೆ. ಯಾಕೆ ಪ್ರತಿಯೊಂದು ಶಾಸನವೂ ಕೂಡ ಅದಲ್ಲಿ ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಅದೊಂದು ಇಫೆಕ್ಟ್ ಸೊಸೈಟಿಗೆ ಬಂದು ಪರೋಕ್ಷವಾಗಿ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಜನರು ಬಗೆಹರಿಸಲಿಕ್ಕೆ ಬಿಲ್ ಆಗಿರ್ತದೆ. ಅದಕ್ಕೆ ನಿನ್ನೆ 12 ಬಿಲ್ಗಳು ನಾವು ಇವತ್ತು ನಿನ್ನೆ ಮಂಡನೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಚರ್ಚೆಗೆ ತೆಕ್ಕೊಂಡು ಚರ್ಚಿಸಿ ಅದನ್ನು ನಾವು ಇವತ್ತು ಅನುಮೋದನೆ ಕೊಡುವಂಥದ್ದು. ಈ ವರ್ಷ ನಮ್ಮ ಈ ಒಂದು ಬೆಳಗಾಮಿನ ಸ್ವರ್ಣ ಅಧಿವೇಶನ ಭಾಳ ಶಿಸ್ತುಬದ್ಧವಾಗಿ ಒಂದು ಸೌಹಾರ್ದತೆಯಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರ ಉದ್ದೇಶ ಕೂಡ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಗೆಲ್ಲುವಂಥ ಸಮಸ್ಯೆ ಅಂತ ಅರ್ಥ ಮಾಡಿಕೊಳ್ಬೇಕು ಮತ್ತು ಏನಾದ ಅದಕ್ಕೆ ನಾವು ಶಾಶ್ವತವಾದ ಅಭಿವೃದ್ಧಿಯ ಮತ್ತು ಜನರಿಗೆ ಪ್ರಯೋಜನ ಆಗುವ ಯೋಜನೆ ರೂಪಿಸಬೇಕಂತ ಹೇಳಿ ಇವತ್ತು ಆಡಳಿತ ಪಕ್ಷ ಇಚ್ಛೆಯೂ ಕೂಡ ಇದೆ ಮತ್ತು ಪ್ರತಿಪಕ್ಷ ಬೇಡಿಕೆ ಕೂಡ ಇವತ್ತಿದೆ. ಅದರ ಪ್ರಾರಂಭದಲ್ಲಿ ಚರ್ಚೆ ಇವತ್ತು ನಡೀತಾ ಇದೆ. ಇನ್ನೂ ಕೂಡ ಭಾಳಷ್ಟು ದಿನ ಚರ್ಚೆ ನಡೀಲಿಕ್ಕಿದೆ. ನನಗೆ ವಿಶ್ವಾಸ ಇದೆ ಒಂದು ಅತ್ಯುತ್ತಮವಾದ ಒಂದು ಸರ್ವರ್ಗ ಮೆಚ್ಚುವಂಥ ಮತ್ತು ಎಲ್ಲರ ವಿಶ್ವಾಸ ಗಳಿಸುವಂಥ ಅಧಿವೇಶನಕ್ಕೆ ಪರಿವರ್ತನೆ ಆಗ್ತದೆ. ಇವತ್ತಿನ ನಮ್ಮ ಪ್ರಶ್ನೋತ್ತರ ಆದ ನಂತರ ಅದರ ಜೊತೆಯಲ್ಲಿ ನಮ್ಮ ಈ ಉತ್ತರ ಕನ್ನಡದ ಬಗ್ಗೆ ಇವತ್ತು ಚರ್ಚೆ ನಡೀತದೆ. ನಿನ್ನೆ ಭಾಳಷ್ಟು ನಾಯಕರು ಮಾತಾಡಿದ್ದಾರೆ, ಇವತ್ತು ಕೂಡ ನಾಯಕರುಗಳು ಮಾತಾಡ್ತಾರೆ. ಈ ಭಾಗದ ಸಮಸ್ಯೆಗಳ ಚರ್ಚೆ ಆಗಬೇಕು ಮತ್ತು ಇಲ್ಲಿನ ಶಾಸಕರಿಗೆ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಯಾರೆಲ್ಲ ಮಾತಾಡೋಕ್ಕೆ ಅವಕಾಶ ಕೇಳ್ತಾರೆ ಅವ್ರಿಗೆ ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ. ಯಾರು ಮಾತಾಡಬೇಕಂತೇಳಿ ತೀರ್ಮಾನ ಮಾಡೋದು ಅಲ್ಲಿಂದ ನಮಗೆ ಒಂದು ಚೀಫ್ ಮುಖಾಂತರ ಆ ಪಾರ್ಟಿಯಿಂದ ನಮಗೆ ಬರ್ತದೆ, ಏನು ಇಂಥವ್ರು ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಆ ಪರಿಸ್ಥಿತಿಯಲ್ಲಿ ಯಾರು ಇದ್ದಾರೆ ನೋಡಿ ನಾವು ಅವಕಾಶ ಮಾಡಿ ಕೊಡ್ತೇವೆ. ಕೆಲವೊಮ್ಮೆ ನಮ್ಮ ಒಬ್ಬರನ್ನು ಉತ್ತರ ಕನ್ನಡದ ನಾಯಕರನ್ನು ಕರಿಬೇಕಂತ ಹೇಳಿದ್ರು ಕೂಡ ಅಲ್ಲಿ ಅವ್ರು ಸೀಟಲ್ಲಿ ಇರುವುದಿಲ್ಲ. ಹಾಕೊಂಡು ಈ ಕಡೆಯಿಂದ ಯಾರು ಮಾತಾಡಲಿಕ್ಕೆ ತಯಾರಿದ್ದಾರೆ ಅವ್ರಿಗೆ ನಾವು ಕೊಡಬೇಕು. ಅದು ಇನ್ನೊಬ್ಬ ನಾನು ಇವತ್ತು ನಾಳೆ ಮಾತಾಡ್ತಂತ ಹೇಳ್ತಾರೆ. ಆದ ಕಾರಣ ಮತ್ತು ಈ ಸದನ ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಸಂಬಂಧ ಶಾಸಕರ ಸದನಗಳು. ಸೊ ಎಲ್ಲ ಶಾಸಕರು ಕೂಡ ಉತ್ತರ ಕನ್ನಡದ ಬಗ್ಗೆ ಇಂಥ ಬಗ್ಗೆ ಎಲ್ಲ ಕುರಿತು ಮಾತಾಡ್ತಾರೆ. ಹೌದು, ಇಲ್ಲ ನೋಡಿ, ನಮ್ಮ ಸದನದ ಮೊದಲ ಆದ್ಯತೆ ಬಿಲ್ಲನ್ನು ಪಾಸ್ ಮಾಡಿಸೋದು. ಮೊದಲ ಆದ್ಯತೆ ಶಾಸನ ರಚನೆ. ಯಾಕೆ ಪ್ರತಿಯೊಂದು ಶಾಸನವೂ ಕೂಡ ಅದಲ್ಲಿ ಬರೀ ಪಾಸ್ ಆಗೋದು ಮಾತ್ರ ಅಲ್ಲ, ಅದೊಂದು ಇಫೆಕ್ಟ್ ಸೊಸೈಟಿಗೆ ಬಂದು ಪರೋಕ್ಷವಾಗಿ ಜನರಿಗೆ ಪ್ರಯೋಜನ ಆಗಲಿಕ್ಕೆ ಜನರು ಬಗೆಹರಿಸಲಿಕ್ಕೆ ಬಿಲ್ ಆಗಿರ್ತದೆ. ಅದಕ್ಕೆ ನಿನ್ನೆ 12 ಬಿಲ್ಗಳು ನಾವು ಇವತ್ತು ನಿನ್ನೆ ಮಂಡನೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಚರ್ಚೆಗೆ ತೆಕ್ಕೊಂಡು ಚರ್ಚಿಸಿ ಅದನ್ನು ನಾವು ಇವತ್ತು ಅನುಮೋದನೆ ಕೊಡುವಂಥದ್ದು.